ನಾವಿವತ್ತು ಫ್ಯಾಮಿಲಿ ಸಮೇತ ಹಾಸನಾಂಬೆ ಟೆಂಪಲ್ಗೆ ಹೋಗಿದ್ವಿ. ಬೆಳಗಿನ ಜಾವ 4 ಗಂಟೆಗೆ ಜರ್ನಿ ಸ್ಟಾರ್ಟ್ ಆಯ್ತು. ಲೈಟ್ ಆಗಿ ಚಳಿ ಆಗ್ತಿತ್ತು. ಸೊ ಉಳಿಯರ್ನಲ್ಲಿ ಟೀ ಕುಡಿಯಕಂತ ನಿಲ್ಸಿದ್ವಿ. ಟೀ ಕುಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೇಚರ್ ಮಾತ್ರ ಸಖತ್ತಾಗಿತ್ತು. ಹಾಸನ್ಗೆ ಗ್ರಾಂಡ್ ಎಂಟ್ರಿ ಕೊಟ್ವಿ. ರೋಡೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಬೆಂಗಳೂರಿಂದ ಬ್ರದರ್ ಬಂದಿದ್ದ. ಬ್ರದರ್ ಕರ್ಕೊಂಬರೋಣ ಅಂತ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಬಸ್ ಸ್ಟ್ಯಾಂಡ್ ಅಲ್ಲೇ ಟಿಫನ್ ಮಾಡಿದ್ವಿ. ಜೊತೆಗೆ ಬಾದಾಮಿ ಹಾಲು ಕುಡಿದ್ವಿ. ಅಪರೂಪಕ್ಕೆ ಪಂಚ ಹಾಕೊಂಡಿದ್ದೆ. 1000 ರೂಪಾಯಿ ಟಿಕೆಟ್ ಇತ್ತು, 300 ರೂಪಾಯಿ ಟಿಕೆಟ್ ಇತ್ತು. ನಾವು 300 ರೂಪಾಯಿ ಟಿಕೆಟ್ ನಲ್ಲಿ ಕ್ಯೂ ನಲ್ಲಿ ನಿಂತ್ಕೊಂಡ್ವಿ. ಕ್ಯೂ ನಲ್ಲಿ ನಿಂತು ಸಾಕಾಗ್ಬಿಟ್ಟಿತ್ತು. ಕ್ಯೂ ಅಂತೂ ದೊಡ್ಡದಾಗೆ ಇತ್ತು. ಅಲ್ಲೊಬ್ರು ಫ್ರೀಯಾಗಿ ವಾಟರ್ ಬಾಟಲ್ ಕೊಡ್ತಾ ಇದ್ರು, ಇಸ್ಕೊಂಡೆ. ಲೈಟ್ ಆಗಿ ಸ್ವೀಟ್ ತಿಂದು ಸೌತೆಕಾಯಿ ತಿಂದೆ. ಫ್ರೀ ಬಸ್ ಅಂತ ಮಹಿಳೆಯರು ಜಾಸ್ತಿನೇ ಬಂದಿದ್ರು. ನಿಂತ್ಕೊಂಡಾಗದೆ ಕುತ್ಕೊಂಡಿದ್ರು. ಅಲ್ಲೊಬ್ರು ಫ್ರೀಯಾಗಿ ಬಿಸ್ಕೆಟ್ ಕೊಡ್ತಿದ್ರು, ತಿನ್ಕೊಂಡ್ವಿ. ಮತ್ತೆ ಮಜ್ಜಿಗೆಯನ್ನು ಕೊಟ್ರು, ಮಜ್ಜಿಗೆನ ಕುಡ್ಕೊಂಡು ಮತ್ತೆ ಲೈನಲ್ಲಿ ನಿಂತ್ಕೊಂಡ್ವಿ. ಹಾಸನಾಂಬೆಯ ದರ್ಶನ ಯಾವಾಗುತ್ತೋ ಅಂತ ಕಾಯ್ತಾ ಇದ್ವಿ. ಹೆವಿ ಬಿಸಿಲಿತ್ತು. ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆಂದು ಸಾಕಾಗ್ಬಿಟ್ಟಿತ್ತು. ಕೆಲವೊಂದು ಕಡೆ ಬ್ಯಾರಿಕೇಡ್ ಸಹ ಹಾಕಿರ್ಲಿಲ್ಲ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಫೈನಲಿ ಟಿಕೆಟ್ ತಗೊಂಡ್ವಿ. ಕ್ಯೂ ಅಂತೂ ಹಾಗೆ ಇತ್ತು. 5ರಿಂದ 6 ಕಿಲೋಮೀಟರ್ ನಡ್ಕೊಂಡ್ಬಂದು ಕೊನೆಗೂ ದೇವರ ದರ್ಶನವನ್ನು ಮಾಡಿದೆ. ಕರ್ನಾಟಕದ ಎಲ್ಲಾ ಜನತೆಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡೆ. ಟೆಂಪಲ್ಗೆ ಲೈಟಿಂಗ್ ಸಖತ್ತಾಗಿ ಮಾಡಿದ್ರು. ಪ್ರಸಾದ ಕೊಟ್ರು, ತಿನ್ಕೊಂಡು ಹೊರಗಡೆ ಬಂದೆ. ಹೊರಗಡೆ ಅಂತೂ ಕ್ರೌಡ್ ಹಾಗೇನೆ ಇತ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.